ಕ್ಯಾಶುವಲಿ ಯಾವ ಸಿನಿಮಾ ಥಿಯೇಟರಿನಲ್ಲಿ ರಿಲೀಸ್ ಆಗುತ್ತೋ ಆ ಸಿನಿಮಾದ ಡೈರೆಕ್ಟರ್ ಆ ಮೂವಿಯ ಆಕ್ಟರ್ಸ್ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಎಂದು ಮಾತನಾಡುತ್ತಾರೆ. ಆದರೆ ಈ ಸಿನಿಮಾವನ್ನು ನೋಡಿ ಹೊರಗೆ ಬರುವಾಗ ಜನರು ಆದಿಪುರುಷ್ನ ಡೈರೆಕ್ಟರ್ ಬಗ್ಗೆ ಮಾತನಾಡುತ್ತಿದ್ದರು ಮತ್ತು ಏಕೆ ಎನ್ನುವುದು ನಮಗೆಲ್ಲರಿಗೂ ಗೊತ್ತೇ ಇದೆ. ಎಸ್, ಹಾಯ್, ಹಲೋ, ನಮಸ್ಕಾರ ಅಂಡ್ ವೆಲ್ಕಮ್ ಟು ಸಿನಿಮಾ ಡಿಟೆಕ್ಟಿವ್. ಕಲ್ಕಿ 2898 ಸಿನಿಮಾ ರಿಲೀಸ್ ಆಗಿದೆ. ಮಾತಾಡುವ ಹೇಗಿದೆ ಈ ಸಿನಿಮಾ ಮತ್ತು ನನಗೆ ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಅನ್ನೋದರ ಬಗ್ಗೆ ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕಲ್ಕಿ 2898 AD ಇದು ನಾಗ್ ಅಶ್ವಿನ್ ಅವರು ಡೈರೆಕ್ಟ್ ಮಾಡಿದಂತ ಚಿತ್ರ. ಇಲ್ಲಿ ಪ್ರಭಾಸ್ ಅವರು, ಅಮಿತಾಬ್ ಬಚ್ಚನ್ ಅವರು, ದೀಪಿಕಾ ಅವರು ಮತ್ತು ಕಮಲ್ ಹಾಸನ್ ಅವರು ಆಕ್ಟ್ ಮಾಡಿದ್ದಾರೆ. ಮತ್ತು ಈ ಸಿನಿಮಾದ ಕತೆ ಶುರುವಾಗುವುದು ಮಹಾಭಾರತದ ಆ ಯುದ್ಧದಿಂದ ಮತ್ತು ಅಲ್ಲಿ ಸತ್ತು ಬಿದ್ದ ಜನರ ರಕ್ತದಿಂದ ಮಣ್ಣೆಲ್ಲ ಕೆಸರಾಗಿದೆ. ಇದನ್ನು ನೋಡಿ ಇದು ಒಂದು ಒಳ್ಳೆಯ ಡೀಟೇಲ್ ಅಂತ ಅನ್ನಿಸ್ತು ಮತ್ತು ಒಂದು ಅನಿಮೇಷನ್ ಮೂಲಕ ಹೇಗೆ 6000 ವರ್ಷಗಳು ಮುಂದಕ್ಕೆ ಹೋಗುತ್ತದೆ ಎಂದು ತೋರಿಸುತ್ತಾರೆ. ಮತ್ತು ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರ ಅಂದ್ರೆ ಭೈರವ ಮತ್ತು ಅವನು ದ ಮೋಸ್ಟ್ ಸೆಲ್ಫಿಶ್ ಗಾಯ್ ಅಂಡ್ ಅವನಿಗೆ ಕಾಂಪ್ಲೆಕ್ಸ್ ಒಳಗಡೆ ಹೋಗ್ಬೇಕು ಅನ್ನೋದು ಅವನ ಮನದಲ್ಲಿ ಇರುತ್ತೆ. ಏಕೆಂದರೆ ಅಲ್ಲಿ ಒಂದು ಒಳ್ಳೆಯ ಲೈಫ್ ಇದೆ. ಭೂಮಿ ಮೇಲೆ ಇಲ್ಲದೇ ಇರೋ ಎಲ್ಲಾ ತರಹದ ನ್ಯಾಚುರಲ್ ರಿಸೋರ್ಸ್ ಗಳು ಆ ಕಾಂಪ್ಲೆಕ್ಸ್ ನಲ್ಲಿದೆ ಅನ್ನುವುದು ಆತನ ಭಾವನೆ. ಅಲ್ಲಿಗೆ ಹೋಗ್ಬೇಕೆಂದರೆ 1 ಮಿಲಿಯನ್ ಯೂನಿಟ್ಸ್ ಗಳು ಬೇಕು ಮತ್ತು ಅವನು ಇದನ್ನು ಸಂಪಾದಿಸಿ 1 ಶಾಟ್ ಅಲ್ಲಿ ಕಾಂಪ್ಲೆಕ್ಸ್ ಗೆ ಹೋಗ್ಬೇಕು ಅಂತ ಅಂದ್ಕೊಳ್ತಾನೆ. ಆವಾಗ್ಲೇ ಅವನಿಗೆ ಒಂದು ದೊಡ್ಡ ಬೌಂಟಿ ಸಿಗುತ್ತೆ. ಅದು ಕಾಂಪ್ಲೆಕ್ಸಿನಿಂದ ತಪ್ಪಿಸಿಕೊಂಡಿರುವ ಒಬ್ಬಳು ಗರ್ಭಿಣಿ ಬಗ್ಗೆ ಭೈರವನಿಗೆ ತಿಳಿಯುತ್ತದೆ. ಅವಳನ್ನು ಹಿಡಿದು 1 ಶಾಟ್ ಅಲ್ಲಿ ಕಾಂಪ್ಲೆಕ್ಸ್ ಗೆ ಹೋಗ್ಬೇಕು ಅಂತ ಅವನು ಅವಳ ಹಿಂದೆ ಬೀಳುತ್ತಾನೆ. ಸೊ ಅಲ್ಲಿಂದ ಮುಂದೆ ಏನಾಯ್ತು, ಭೈರವ ಆ ಬೌಂಟಿಯನ್ನು ಹಿಡಿತಾನೆ ಅಥವಾ ಇಲ್ಲ ಅನ್ನೋದರ ಬಗ್ಗೆ ನೀವು ಸಿನಿಮಾ ನೋಡಿಯೇ ತಿಳಿದುಕೊಳ್ಳಬೇಕು. ಮತ್ತು ಈಗ ಇದರ ಪಾಸಿಟಿವ್ ಅಂಡ್ ನೆಗೆಟಿವ್ ಸೈಡ್ ಬಗ್ಗೆ ಮಾತನಾಡಬೇಕೆಂದರೆ, ಇದರ ಪಾಸಿಟಿವ್ ಸೈಡ್ ಎಂದರೆ ಇದರ ಸ್ಟೋರಿ ಮತ್ತು ಇಲ್ಲಿದ್ದ ಕ್ಯಾರೆಕ್ಟರ್ ಪ್ರೆಸೆಂಟೇಷನ್ ಇವು ಎರಡೂ ಕೂಡ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತಿದ್ದವು ಗುರು. ಮತ್ತು ಇಲ್ಲಿದ್ದ ಮ್ಯೂಸಿಕ್, ವಿಜುವಲ್ಸ್, VFX ಕೂಡ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಗುರು. ಮತ್ತು ಏನು ಕ್ಲೈಮ್ಯಾಕ್ಸ್ ಗುರು, ಅದು ನಿಜಕ್ಕೂ ಕ್ಲೈಮ್ಯಾಕ್ಸ್ ಅನ್ನು ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಮತ್ತು ಇದರ ನೆಗೆಟಿವ್ ಸೈಡ್ ಬಗ್ಗೆ ಮಾತನಾಡಬೇಕೆಂದರೆ ಅದು ಈ ಮೂವಿಯ ಫಸ್ಟ್ ಹಾಫ್. ಅದರಲ್ಲೂ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಗೆ ಅಂತ ತುಂಬಾ ಹೊತ್ತು ತೆಗೆದುಕೊಳ್ಳುತ್ತಾರೆ ಮತ್ತು ನಿಮಗೆ ಫಸ್ಟ್ ಹಾಫ್ ಬೋರಿಂಗ್ ಅಂತಾನು ಅನ್ನಿಸಬಹುದು. ಆದರೆ ಇದರ ಸೆಕೆಂಡ್ ಹಾಫ್ ಕೂಡ ಅದ್ಭುತವಾಗಿದೆ. ಮತ್ತು ಒಂದು ಲೈನಿನಲ್ಲಿ ಹೇಳಬೇಕೆಂದರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಮತ್ತು ಸಿನಿಮಾ ನಿಜಕ್ಕೂ ಚೆನ್ನಾಗಿದೆ ಗುರು. ಮತ್ತು ನೀವು ಈ ಸಿನಿಮಾವನ್ನು ನೋಡಿದರೆ ನಿಮಗಿದು ಹೇಗೆ ಅನ್ನಿಸ್ತು ಅನ್ನೋದನ್ನು ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ. ಎಲ್ಲರಿಗೂ ಜೈ ಹಿಂದ್, ವಂದೇ ಮಾತರಂ.